ವೆಲ್ಕಮ್ ಬ್ಯಾಕ್ ಟು ಲೇಖನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್. ನೀವಿಲ್ಲಿ ನೋಡ್ತಿರ್ಬೋದು, ನಾವೇನು ಊರು ಬಿಟ್ಟು ಊರಿಗೆ ಹೋಗ್ತಿದ್ದೀವ, ಎಲ್ಲ ತುಂಬಿಕೊಂಡು ಎಲ್ಲ ಟಾಟಾ ಎ ಸಿ ಗಾಡಿ ಹತ್ಕೊಂಡು ಅಂತ ಅಂದ್ಕೊಂಡಿರ್ಬೋದು. ಆದರೆ ನಾವು ಇಲ್ಲಿ ನಮ್ಮ ಮನೆ ದೇವರಾದಂತಹ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾಕಂದರೆ ನನ್ನ ಚಿಕ್ಕಪ್ಪನ ಮಗಳದು ಮಂಡೆ ತಗ್ಸೋದಿತ್ತು. ಹಾಗಾಗಿ ನಾವೆಲ್ಲ ಫ್ಯಾಮಿಲಿ ಪೂರ್ತಿ ದೇವಸ್ಥಾನದ ಕಡೆ ಹೊರಟ್ವಿ. ನೀವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಉಪಹಾರದ ವ್ಯವಸ್ಥೆ ಕೂಡ ಇರುತ್ತೆ. ಆವಾಗ ಒಂದು ಚಿಕ್ಕದಾಗಿ ಮಾಡಿದರು, ಇವಾಗ ಜಾಗ ಸಾಲಲ್ಲ ಅಂತ ಹೇಳಿ ದೊಡ್ಡದಾಗಿ ಓಪನ್ ಮಾಡಿದ್ದಾರೆ. ನಿಮಗೆ ದೇವಸ್ಥಾನದ ಪಕ್ಕನೇ ಇರುತ್ತೆ. ನಾವು ಇಲ್ಲಿಂದ ಊಟ ಮುಗಿಸಿ ಇವಾಗ ನಾವು ತಳ್ಗೆ ಮಾಡೋ ಹತ್ರ ಹೋಗ್ತಿದ್ದೀವಿ. ನಾವೇನಕ್ಕೆ ಬಂದಿರೋದು ದಿಯಾ ಇಲ್ಲಿ? ಗುಡ್ ಗರ್ಲ್. ನಾವೆಲ್ಲ ಇಲ್ಲಿ ಸೇರಿ ಇವಾಗ ಮಂಡೆ ತಗ್ಸಿ ಇಲ್ಲಿ ತಳ್ಗೆ ಮಾಡೋಕ್ಕೆ ಬಂದಿದ್ದೀವಿ. ನಾವಿವಾಗೆಲ್ಲ ಏನು ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಇವರೇ ಜಯಜ್ಜಿ ಅಂತ, ಇವ್ರ ಮೊಮ್ಮಗಳದೇ ನಾವು ಮುಡಿ ಕೊಡೋಕ್ಕೆ ಬಂದಿರೋದು. ಇಲ್ಲಿ ಅವ್ರವ್ರ ಮನೆಯಿಂದ ತಂದಂತಹ ಬೆಲ್ಲ ಆಗಿರ್ಬೋದು ಎಲ್ಲದನ್ನು ದೇವ್ರ ನೈವೇದ್ಯಕ್ಕೆ ಅಂತ ಒಟ್ಟಿಗೆ ಸೇರಿ ಮಾಡೋದು. ಹಾಗೆ ಎಲ್ಲದನ್ನು ಅವ್ರವ್ರು ತಕ್ಕೊಡ್ತಿದ್ರು. ಎಲ್ಲದನ್ನು ಮಾಡಿ ನಾವು ಕೂಡ ದೇವ್ರಿಗೆ ಅಂತ ಹೇಳಿ ನೈವೇದ್ಯನ ಪ್ರಿಪೇರ್ ಮಾಡ್ತಿದ್ರು. ಇಲ್ಲೇನಂದರೆ ಅವ್ರಿಗೆ ತೊಂದರೆ ಕೊಡ್ದಂಗೆ ಎಲ್ಲ ಮಕ್ಕಳನ್ನ ಒಟ್ಟಿಗೆ ಗುಡ್ಡಿಗೆ ಹಾಕ್ಕೊಂಡು ಕೂತ್ಕೊಂಡು ಏನಾದರೂ ಆಟ ಆಡೋದೇ ಇಲ್ಲಿ ನಮಗೆ ಕೆಲಸ. ಇನ್ನೇನು ಕೆಲಸ ಕೊಡಲ್ಲ ಇಲ್ಲಿ. ಮುಡಿ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಯಾವುದಾದ್ರೂ ನೀರು ಬರೋವಂಥ ಜಾಗದಲ್ಲಿ ಗಂಗಮ್ಮನ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ. ಫಸ್ಟು ಗಂಗಮ್ಮನ ಪೂಜೆ ಮಾಡಿಬಿಟ್ಟು ಎಲ್ಲರೂ ಅದಕ್ಕೆ ಹಾಲು ತುಪ್ಪ ಬಿಟ್ಟು ಕೊನೆಗೆ ನಾವು ಕೂಡ ಮುಡಿ ಕೊಡೋ ಹತ್ರ ಹೋಗ್ಬೇಕು. ಸುಡ್ತೈತೆ ಕಾಲು. ನಮಗೂ ಇಷ್ಟ ನಿಂತಿದ್ದೀರಾ ನೀವು ಅಂತ ನೀನ್ ಬಂದ್ಮೇಲೆಲ್ಲ ನಿನ್ ಕಡೆ ಹೋಯ್ತಾ ಅಂತ ಈಗ ತಣ್ಣಗಾಯ್ತು. ಕಾಲ್ ತೊಳ್ಕೊಂಡಿದ್ದೀರಾ ನೀವು? ನಾನು ನೀರೇ ಹಾಕಿಲ್ಲ. ನಿಮ್ಮ ಇದ್ರ ಮೇಲೆ ಹಿಂಗೆ ನಿಂತಿದ್ದೀರಲ್ಲ ಅವಾಗಿಂದ, ಹಂಗಾಗಿ ಮಗ ಎಲ್ಲ ಇಟ್ಟು ಆಯ್ತೆ. ನೀನು ಪೂಜೆ ಮಾಡೋದು ಸಾಕು. ವಿಭೂತಿಗೆ ಒರೆಸ್ಕೊಂಡ್ಬಿಟ್ಟು ಹಿಂಗೆ ಮಾಡ್ಬೇಕಾ ಅನ್ಕೊಂಡಿದ್ದ, ಹಿಂಗೆ ಮಾಡ್ಬೇಕು ಅಂತ. ಕೊಡ್ರಿ, ಏನಾಗಲ್ಲ. ದೇವಸ್ಥಾನಕ್ಕೆ ಅದಕ್ಕಿಂತ ಹೆಚ್ಚಿಗೆ ಏನು ಪೂಜೆ ಮಾಡೋಗ್ರವ ಔಷಧ ಏನು ಕೊಡ್ತೀಯ ಅಲ್ಲಿಡು. ಬಿಡ್ರಿ ಕೈ ಮುಗಿ ಪೂಜೆ ಮಾಡ್ದ ಕರೆಕ್ಟ್. ಇಲ್ಲ ಏನಾದ್ರು ಬಿಟ್ಟಿರುತ್ತೆ, ಆಮೇಲೆ ಹೋಗೋಣಂತೆ. ಆಂಟಿ ದೇವ್ರಿಗೆ ಇವರೆಲ್ಲ ಬರಲ್ವಾ? ಏನೇನು ಪ್ರಾಬ್ಲಮ್ಮು? ದಿಯಾ ಸಮಾಧಾನ ಮಾಡೆ ಅವಳಿಗೆ, ಅಳ್ಬೇಡ ಅಂತ. ಹಿಂಗ ಬಿಟ್ಲು. ಹೂವೇ ಬಿಟ್ಟಿಲ್ಲ, ನಾವಿದ ಹಂಗ್ ಬಿಡೋದು ಹಂಗೆ. ಈ ಮರ ದೇವಸ್ಥಾನದ ಪಕ್ಕನೇ ಇರೋದು. ಇದಕ್ಕೆ ನಾಗಸರ್ಪ ಹೂವು ಅಂತಾನೆ ಹೆಸರು. ಯಾಕಂದರೆ ಇದನ್ನು ದೇವ್ರಿಗೆ ಅಂತೇಳಿ ಕೆಳಗಡೆ ಬಿಟ್ಟಿದ್ದಂಥ ಎಲ್ಲ ಹೂವನ್ನ ಕಿತ್ಕೊಂಡು ಹೋಗಿರ್ತಾರೆ. ಇದು ಶಿವನಿಗೆ ಶ್ರೇಷ್ಠವಾದಂಥ ಹೂವು. ಆದರೆ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದರೊಳಗಡೆ ಒಂದು ಚಿಕ್ಕ ಶಿವಲಿಂಗ ಕೂಡ ಇರುತ್ತೆ. ಅದ್ರ ಮೇಲ್ಗಡೆ ನಾಗಸರ್ಪ ಬಂದಿರೋ ಥರನೇ ತೆಗಿಬೋದು. ಬೆಲ್ಲ ತೆಗಿಬೇಕು ಸೈಡಲ್ಲಿರೋದು. ಅಕ್ಕ ನಾನು ತಕ್ಕಂತೀನಿ ಲಿಂಗನ. ತೆಗಿ ನೋಡೋಣ ಒಂದ್ಸಲ. ನೋಡಿದ್ದೆ. ಆಯ್ತು, ಬೇಬಿಗೆ ಹೂವ ಮುಗೀತು. ಫೈನಲಿ ಶಿ ಡಿಡ್ ಇಟ್. ಹೋಗೋಣ. ಸಾನಕ್ಕ ಬೇಜಾರಾತ? ತಗೋ, ನಿನಗೆ ತಂದಿರೋದು. ಅದು ಇಷ್ಟ ಅವಲಿ. ಇಲ್ಲ, ನನಗೆ ಚುಚ್ಚಲಿಲ್ಲ.
ಇಲ್ಲಿ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋ ಅಜ್ಜಿ ಯಾರು ಅಂದರೆ ನಮ್ಮ ತಾತನ ಅಕ್ಕ. ಇವ್ರಿಗೆ ಸುಮಾರು ಒಂದು 90 ವರ್ಷ ಆಗಿರ್ಬೋದು, ಬಟ್ ಆದರೂ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ. ಇವ್ರಿಗೆಲ್ಲ ಏನು ಕೆಲಸ ಅಂದರೆ ನಾವು ಹೆಂಗೆ ಕೂತಿರ್ತೇವೋ ಇವರು ಹಂಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಚಿನಿ ಎಲೆ ಕೂದಲಲ್ಲೇ ಎಲ್ಲಪ್ಪಿ ಕೂದಲು, ಅಯ್ಯೋ ಕೂದಲು ಆತಮ್ಮ, ಎಲ್ಲವ ಕೂದಲು, ತಲೆ ಮೇಲೆ ಕೂದಲು ಕಾಣಂಗಿಲ್ಲ. ಟೋಪಿ ಹಾಕ್ರಿ. ನಮ್ಮ ಹಂಸಗಿಣಿಗೆ ಅವ್ರ ದೊಡ್ಡಪ್ಪ ಒಂದು ಗಿಫ್ಟ್ ತಂದಿದ್ರು, ಕಾಲ್ ಬಳೆನ. ಅದನ್ನು ಅವರೇ ಹಾಕ್ತಿದ್ರು. ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತೇವು ಆರಾಧಿಸುತ್ತ. ಇವು ನನ್ನ ಮುದ್ದು ತಮ್ಮ. ಇದನ್ನು ಕೂಡ ಬುದ್ಧರೇ ನಿರ್ಮಾಣ ಮಾಡಿದಂಥದ್ದು. ಹಾಗೆ ಇಲ್ಲೊಂದು ಕೆಫೆ ಕೂಡ ಇದೆ, ಅದು ಇವಾಗ ರೀಸೆಂಟಾಗಿ ಓಪನ್ ಆಗಿರೋದು. ಇಲ್ಲೆಲ್ಲ ರೀಸೆಂಟಾಗಿ ಡೆವಲಪ್ ಮಾಡಿದ್ರು. ಈ ಬಿಸಿಲಲ್ಲಿ ನಮಗೆ ಇರೋಕ್ಕಾಗಲ್ಲ, ಅದಕ್ಕೆ ತಣ್ಣಗಾಗಲಿ ಅಂತೇಳಿ ನಾಯಿ ಕೂಡ ನೀರೊಳಗೆ ಇಳ್ದಿತ್ತಲ್ರು. ಇಲ್ಲಿ ಮಿನಿ ಗೇಮ್ ಸ್ಟೋರ್ ಥರನೂ ಇದೆ, ಹಾಗೆ ಒಂಥರ ಪಾರ್ಕ್ ಥರ ಮಾಡಿದ್ರು. ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು, ಇಲ್ಲಿಂದ ಸೀದಾ ಸ್ಟ್ರೈಟ್ ನಡ್ಕೊಂಡು ಹೋದ್ರೆ ಹೋಗ್ತೀರಾ. ಹಾಗೆ ತುಂಬಾ ಬಿಸಿಲು. ಹೋಗ್ಬೇಕು ಅಂದ್ರೆ ಒಳಗಡೆ ಮದುವೆ ಸಮಾರಂಭಕ್ಕೆ ಇಲ್ಲಿ ಚೌಕಿ ಕೂಡ ಇರುತ್ತೆ. ಇದೇ ಕೃಷ್ಣಗಿರಿಯ ಮಠ. ಇಲ್ಲಿ ನೋಡ್ತಿರ್ಬೋದು ಹಲವಾರು ಎಲ್ಲ ಶಿವಲಿಂಗಗಳಿದೆ. ಹಾಗೆ ನೀವು ನೋಡ್ತಿರ್ಬೋದು ಚಿಕ್ಕ ಆದಿಯೋಗಿ ಸ್ಟ್ಯಾಚು ಕೂಡ ಇಲ್ಲಿ ನಿರ್ಮಿಸಿದ್ದಾರೆ. ಇಲ್ಲಿ ಇನ್ನೂ ಡೆವಲಪ್ ಮಾಡಿರಲಿಲ್ಲ. ಆವಾಗ ನಾವು ಇಲ್ಲಿ ಬಂದು ಇಲ್ಲೇ ಇದ್ದಿದ್ದು ಬುದ್ಧರು. ಅಲ್ಲೊಳಗಡೆ ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬರ್ತಿದ್ವಿ. ಶ್ರೀ ಮಠದಲ್ಲಿ ಯಾತ್ರಾರ್ಥಿಗಳ ವಸತಿ ವ್ಯವಸ್ಥೆ ನಿರ್ಮಾಣ ನೋಡ್ತಾ ಇರ್ಬೋದು. ಇಲ್ಲಿ ಏನೇನೆಲ್ಲ ಇದೆ ಅಂತಂದರೆ, ಇಲ್ಲಿ ಸೋಮನಾಥ ಲಿಂಗ ಗುಜರಾತದು. ಇದು ಗುಜರಾತದು ಸೋಮನಾಥ ಲಿಂಗ. ಇದು ಮಲ್ಲಿಕಾರ್ಜುನ ಲಿಂಗ ಶ್ರೀಶೈಲಂ ಆಂಧ್ರ ಪ್ರದೇಶದ್ದು. ಇದು ಬಂದು ಶ್ರೀ ರಾಮೇಶ್ವರ ಲಿಂಗ ತಮಿಳ್ನಾಡ್ದು. ಶ್ರೀ ನಾಗೇಶ್ವರ ಲಿಂಗ ಗುಜರಾತ್ದು. ಕೇದಾರನಾಥೇಶ್ವರ ಲಿಂಗ ಉತ್ತರಾಖಂಡದು. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಪುಷ್ಪಗಿರಿ ಮಠ. ಇಲ್ಲಿಂದ ನೋಡ್ಕೊಬಂದಿದ್ದು ಸಾಕಷ್ಟು ಸ್ಟೇಟ್ನ ಎಲ್ಲ ಥರದ ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಅಲ್ಲಿಗೆ ಹೋಗಿ ನೋಡಲಿಲ್ಲ ಅಂದರೆ ಇಲ್ಲಿ ಖಂಡಿತವಾಗ್ಲೂ ಎಲ್ಲ ಥರದ ಲಿಂಗನೂ ಕೂಡ ನೀವು ನೋಡ್ಬೋದು. ಇಲ್ಲಿಂದ ಕರೆಕ್ಟ್ ಸೆಂಟ್ರಾಗಿ ಆದಿಯೋಗಿ ಕಾಣ್ತಾರೆ. ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನ ಗದ್ದುಗೆನ ಇಲ್ಲಿ ನೀವು ನೋಡ್ಬೋದು. ಅದ್ರ ಪಕ್ಕದಲ್ಲೇ ಈ ಮಠದಲ್ಲಿ ನಮಗೆ ಬುದ್ಧರು ಸಿಕ್ಕಿದ್ರೇ ಒಂದು ಖುಷಿ. ಆ ಬುದ್ಧರು ಕೂರುವಂಥ ಜಾಗ ಇದು. ಇಲ್ಲಿ ಬುದ್ಧರು ಕೂರ್ತಾರೆ. ಹಾಗೆ ಇದು ಕೂಡ ಅವ್ರದ್ದೇ ಪೀಠ. ಹಿಂದೆ ಇನ್ನೂ ಒಂದು ಪೀಠ ಇದೆ. ಇದು ಭಜನಾ ಮಂದಿರ. ಇಲ್ಲೆಲ್ಲ ಕುತ್ಕೊಂಡು ಭಜನೆ ಮಾಡ್ತಾರೆ. ಹಾಗೆ ಇಲ್ಲಿ
ಕಾರ್ತಿಕೋತ್ಸವ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಅಲ್ಲಿ ನೋಡಿದ್ರಲ್ಲ ಆದಿಯೋಗಿ, ಇದರಲ್ಲಿ ಅಲ್ಲಿ ತುಂಬ ದೀಪಗಳಿರ್ತವೆ. ಆ ತುಂಬ ದೀಪಗಳನ್ನು ಹೊಚ್ಚಿ ಫುಲ್ಲು ಕಾರ್ತಿಕೋತ್ಸವ ಒಂದು 2 ದಿನ ಅಂತೂ ಕಂಟಿನ್ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಹಲವಾರು ಸ್ವಾಮೀಜಿಗಳನ್ನ ನೋಡ್ಬೋದು. ಹೆಂಗೆ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಪ್ರತಿಯೊಂದೊಂದು ಸ್ವಾಮೀಜಿಗಳ ಸ್ಟ್ಯಾಚೂನ ಇಲ್ಲಿ ಕೆತ್ತರಿಸಲಾಗಿದೆ. ಇಲ್ಲಿ ಬಸವರಾಜೇಂದ್ರ ದೇಶಿಕೇಂದ್ರ ಸ್ವಾಮೀಜಿಗಳು, ಇವರು ಚಿಲ್ಕೂರವರು. ಸೋಮೇಶ್ವರ ಶಿವಾಚಾರ್ಯರು, ಇವರು ಬಂದು ಪುಷ್ಪಗಿರಿಯಲ್ಲೇ ಇದ್ದವರು. ಇವರು ನಂದೀಶ್ವರ ಶಿವಾಚಾರ್ಯರು, ಇವರು ಬಂದು ನಂದಿಗುಡಿಯಲ್ಲಿ ಇವರು ಇದ್ದಿದ್ದು. ಇವರು ಕೆಂಚ ವೀರೇಶ್ವರ ಸ್ವಾಮಿಗಳು, ಇವ್ರು ಬಂದು ಇವ್ರದ್ದು ನಂದಿಗುಡಿನೇ. ಮೃತ್ಯುಂಜಯ ಸ್ವಾಮೀಜಿಗಳು, ಇವರು ಕೂಡ ನಂದಿಗುಡಿಯವರು. ಇಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಜಸ್ಟ್ ಚಿಲ್ಕೂರವ್ರು ಇದ್ದಾರೆ, ಹಾಗೆ ನಂದಿಗುಡಿಯವರು ಕೂಡ ಇದ್ದಾರೆ. ಚಿಲ್ಕೂರಲ್ಲಿ ಇವರೇ ದೊಡ್ಡ ಫಸ್ಟ್ ಮಠಾಧೀಶ್ವರು ಅಂತ ಅಂತಾರಲ್ಲ, ಅದು ಇವರೇ. ಇವರು ಶ್ರೀಮಠದ ಹಿರಿಯ ಗುರುಗಳು. ಯಾವ ಊರಲ್ಲಿ? ಚಿಲ್ಕೂರಲ್ಲಿ. ಇವರೇ ಮೊದಲನೇ ಗುರುಗಳಾಗಿದ್ದವರು. ಇದು ಕೂಡ ಚಿಲ್ಕೂರಲ್ಲಿ, ಚೌಕಿಮಠ ಚಿಲ್ಕೂರು, ಅಲ್ಲಿ ಇವರು ಹಿರಿಯ ಗುರುಗಳಾಗಿದ್ದರು. ಕೂಡ ಚಿಲ್ಕೂರವರು ಬಸವರಾಜೇಂದ್ರ ಮಹಾಸ್ವಾಮಿಗಳು ದೊಡ್ಡಿಹಳ್ಳಿ ಅನ್ನೋ ಚಿಲ್ಕೂರವರೇ, ಬಟ್ ಇವರು ದೊಡ್ಡಿಹಳ್ಳಿ ಅನ್ನೋ ಒಂದು ಹಳ್ಳಿಯಲ್ಲಿ ಇದ್ದವರು. ಇವರು ಸೋಮೇಶ್ವರ ಅವರು ಮಹಾಸ್ವಾಮೀಜಿಗಳು ಗುಂಡಿಶೆಟ್ಟಿಹಳ್ಳಿಯಲ್ಲಿ ಇದ್ದವರು. ಇವರು ಭೈರಪ್ಪ ಮಹಾಸ್ವಾಮೀಜಿಗಳು ಅಡವಿ ಆಶ್ರಮ ಶ್ರೀಮಠ ಪುಷ್ಪಗಿರಿಯಲ್ಲಿದ್ದು, ಇವರು ಅಡವಿ ಆಶ್ರಮದಲ್ಲಿ ಇದ್ದವರು. ಇವರು ಬಂದು ಮಠದ ಹಿರಿಯ ಗುರುಗಳು. ಎಲ್ಲಿ ಅಂದರೆ ಯಲ್ಗುಂದದಲ್ಲಿ ಇವರು ಹಿರಿಯ ಗುರುಗಳಾಗಿದ್ದರು. ಇವರು ಕೂಡ ಯಲ್ಗುಂದದವರು. ಇವರು ಚನ್ನಬಸವ ದೇಶಿಕೇಂದ್ರ ಅಂತ ಹೇಳಿ ಇವರು ಜೋಳಿಗೆ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಒಂದು ಕಡೆಯಿಂದ ಒಂದು ಕಡೆ ಸಂಚಾರ ಮಾಡ್ತಾರಲ್ಲ, ಆ ಥರ ಅಂತ ಅನಿಸುತ್ತೆ. ಇವರು ಪುಷ್ಪಗಿರಿ ಮಹಾಸಂಸ್ಥಾನ ಹಳೇಬೀಡಲ್ಲಿ ಇದ್ದವರು, ರಾಜಗುರುಗಳು. ಇವರು ಪುಷ್ಪಗಿರಿಯ ಹಿರಿಯ ಗುರುಗಳಾಗಿದ್ದರು. ಇವರು ಪುಷ್ಪಗಿರಿ ಹಳೇಬೀಡಿನ ಹಿರಿಯ ಗುರುಗಳು. ಶ್ರೀ ಗುರು ಸಿದ್ಧರೂಢರು. ಇವ್ರದ್ದೊಂದು ಪಾಠನೇ ಇತ್ತು ಹೈಸ್ಕೂಲಲ್ಲಿ, ಓದಿನ ನೆನಪಿದೆ, ಹಾಗಾಗಿ ಹೇಳ್ತೀನಿ. ಇಲ್ಲಿ ನೋಡ್ತಿರೋದು ನಮಗೆಲ್ಲರಿಗೂ ಗೊತ್ತಿರೋ ಥರ ಅವರನ್ನ ದೇವರು ಅಂತಲೇ ಪೂಜಿಸಿರುವಂತಹ ನಮ್ಮ ಶಿವಕುಮಾರ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು, ಅವರ ಸ್ಟ್ಯಾಚು ಕೂಡ ಇಲ್ಲೇ ಇದೆ. ಇವರು ಶರಣರು ಬಹುರೂಪಿ ಚೌಡಯ್ಯ ಅಂತ ಹೇಳಿ ಇವರ ಪ್ರತಿಮೆ ಕೂಡ ಇಲ್ಲೇ ಕೆತ್ತಿದ್ದಾರೆ. ಇಲ್ಲಿ ಇವಾಗ ನೀವು ನೋಡ್ತಿರೋದು ಯಾರಂದರೆ, ನಾವು ಎಲ್ಲ 8th ಓದಿರೋ ಅಂಥ ಸರ್ವಜ್ಞನ ವಚನಗಳು ಅಲ್ಲಿ ಇದ್ದಂತಹ ಸರ್ವಜ್ಞ ಮೂರ್ತಿನ ನೀವಿಲ್ಲಿ ನೋಡ್ತಿದ್ದೀರಾ. ಇಲ್ಲಿ ನೀವು ನೋಡ್ತಿರೋಂತಹ ಶ್ರೀ 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 ಆಗಿನ ಕಾಲದಲ್ಲೇ ನನಗೆ ಮದುವೆ ಬೇಡ, ನನ್ನ ಮದುವೆಯಿಂದ ಪ್ರಾಣಿಗಳನ್ನೆಲ್ಲ ಕಡಿಬೇಕಾಗಿರುತ್ತೆ ಅಂತೇಳಿ ಮದುವೆಯಿಂದ ಓಡ್ಬಂದು ವಚನಗಾರ್ತಿಯಾಗಿ ಒಂದು ಬಸವಣ್ಣನವರ ಕೂಡಲ ಸಂಗಮದಲ್ಲಿ ನೆಲೆಸಿರುವಂತಹ ಅಕ್ಕಮಹಾದೇವಿಯನ್ನು ನೀವಿಲ್ಲಿ ನೋಡ್ಬೋದು. ವಚನಕ್ಕೆ ಅಧಿಪತಿಯಾಗಿರುವಂತಹ ನೀವು ಒಬ್ಬ ವಚನಗಾರರನ್ನ ನೋಡಬೇಕು ಅಂದರೆ ಅವರೇ ನಮ್ಮ ನಿಮ್ಮೆಲ್ಲರ ವಚನದ ಗುರುಗಳಾದಂತಹ ಚನ್ನಬಸವೇಶ್ವರರು. ಕಾಯಕನೇ ದೇವರು ಅಂತ ಅಂದ್ಕೊಂಡಂಥ ಬಸವಣ್ಣನವರ ಜೊತೆಗೆ ಇವರು ಕೂಡ ಇದ್ದಂಥವರು. ಕಾಯಕ ಯೋಗಿ ಶಿವಯೋಗಿ ಅಂತಲೇ ಹೆಸರು ಪಟ್ಟಿರುವಂತಹ ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಗಳು. ಇವರು ಕೂಡ ಕೂಡಲ ಸಂಗಮದಲ್ಲಿ ಒಂದು ವಚನಗಾರರಾಗಿದ್ದರು. ಇವರು ಅಲ್ಲಮ ಪ್ರಭುಗಳು. ಇವ್ರನ್ನ ಶೂನ್ಯ ಪೀಠಾಧೀಶ್ವರರು ಅಂತಲೇ ಕರೆಯಲಾಗಿದೆ. ಈಗ ನಾವು ನೋಡ್ತಿರುವಂಥ ಸ್ವಾಮೀಜಿಗಳು ನಂಜುಂಡೇಶ್ವರ ಶಿವಯೋಗಿಗಳು. ಇವರು ಶ್ರೀ ಗುರು ಗುಬ್ಬಿಯಲ್ಲಿ ಇದ್ದಂಥವರು. ಕಾಯಕವೇ ಕೈಲಾಸ ಅಂತ ಹೇಳಿ ಮಾನವತಾವಾದಿಯಾಗಿರುವಂತಹ ಶ್ರೀ ಬಸವಣ್ಣನವರ ಮೂರ್ತಿ. ಇಲ್ಲಿ ನೋಡ್ತಿರೋದು ಯಾರ್ಯಾರು ನಮ್ಮ ಪುಷ್ಪಗಿರಿ ಮಠಕ್ಕೆ ಬಂದು ಅವರವರ ಕೊಡುಗೆಯನ್ನು ಕೊಟ್ಟು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದಂತಹ ಪ್ರತಿಯೊಬ್ಬೊಬ್ಬರು ಕೂಡ ಇಲ್ಲೇ ಇದ್ದಾರೆ. ಮಠದ ಸ್ಥಾಪನೆಗಾಗಿ ಬಂದಂತಹ ಹಲವಾರು ಹಿರಿಯ ಗುರುಗಳನ್ನು ನೀವಿಲ್ಲಿ ನೋಡ್ತಿರ್ಬೋದು. ಅವರೆಲ್ಲ ನೆನಪಿಗೋಸ್ಕರ ಅವ್ರ ಬ್ಯಾನರ್ನ ಮಠದ ಪಕ್ಕದಲ್ಲೇ ಹಾಕಿದ್ದಾರೆ. ಅದನ್ನು ನೀವು ಕೂಡ ನೋಡ್ಬೋದು. ಸಾಧು ಸಂತರು ಅಂತಾರಲ್ಲ, ಅವರೇ ಇವರು ಸಾಧು ಸಂತರು. ಹೌದು, ಇದು ಮಹಾಸಂಸ್ಥೆ ಓಪನಿಗೆ ದೇವೇಗೌಡರವ್ರು ಬಂದಿದ್ರು.
ಇವರೇ ನಮ್ಮ ಪುಷ್ಪಗಿರಿ ಮಠದ ಬುದ್ಧಿರು. ಇವರು ಎಲ್ಲ ಮಠದ ಬುದ್ಧಿರು ಕೂಡ ಇಲ್ಲೇ ಇದ್ದಾರೆ. ಮಠದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಬುದ್ಧಿರು ಕೂಡ ಇಲ್ಲೇ ಆಗಮಿಸಿದ್ರು. ಇಲ್ಲಿ ನೀವು CT ರವಿ ಅವ್ರನ್ನ ಕೂಡ ನೋಡ್ಬೋದು. ಹಾಗೆ ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಅಂತಲೇ ಹೆಸರು ಪಡೆದಂತಹ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನೂ ನೀವಿಲ್ಲಿ ನೋಡ್ಬೋದು. ನಮ್ಮ ಪುಷ್ಪಗಿರಿಗೆ ಬಂದು ನಮ್ಮ ಬುದ್ಧಿಯವ್ರ ಹತ್ರ ಒಂದಷ್ಟು ಆಶೀರ್ವಾದ ಪಡೆದು ಇಲ್ಲಿ ಯಡಿಯೂರಪ್ಪ ಕೂಡ ನೋಡ್ಬೋದು. ನೀವು ಬುದ್ಧಿಯವರ ಪಟ್ಟಾಭಿಷೇಕನೂ ನೀವಿಲ್ಲಿ ನೋಡ್ತಿರ್ಬೋದು. ಇದು ಹಳೆಯ ಶಿವನ ಮೂರ್ತಿ. ಇದನ್ನು ನಾನು ಚಿಕ್ಕವಳಿದ್ದಾಗಿಂದನೂ ಇದು ಇತ್ತು. ಇದನ್ನ ನೋಡಿರೋ ನೆನಪು. ಆಮೇಲೆ ಇನ್ನೊಂದೊಂದು ಸ್ಟೋರಿ ಹೇಳಬೇಕು. ಏನಂದರೆ ಅಲ್ಲಿ ದೀಪ ನೋಡಬೇಕು ಅಂತ ಹೇಳಿ ಹೋಗಿದ್ವಿ ನಾನು ನಮ್ಮ ಅಕ್ಕ. ಏನೊಂದು 8th ಇದ್ವಿ ಅಂತ ಅನಿಸುತ್ತೆ. ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಮನೇಲಿದ್ದವ್ರಿಗೆ ಯಾರಿಗೂ ಹೇಳಿಲ್ಲ, ಮನೆಯಿಂದ ಬಂದವ್ರಿಗೆ. ನಾನು ಅವಳು ಇಬ್ಬರೇ ಹೋಗಿದ್ವಿ. ಹೋಗಾದ್ಮೇಲೆ ಬರೋದೇ ಗೊತ್ತಾಗಲಿಲ್ಲ. ಹಿಂದೆಗಡೆಯಿಂದ ಇಳಿದ್ಬಿಟ್ಟು ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ಟು ಇಳಿದಿದ್ವಿ. ಇದನ್ನು ಕೂಡ ಹೊಯ್ಸಳರು ನಿರ್ಮಾಣ ಮಾಡಿದಂತಹ ದೇವಾಲಯ. ಈ ಬಸವಣ್ಣ ಮೂರ್ತಿಗೆ ಒಂದು ಕಿವೆ ಇದೆ, ಇನ್ನೊಂದು ಕಿವೆ ಇಲ್ಲ. ನೀವು ಏನೇ ಕೇಳ್ಕೊಂಡ್ರೂ ಇಲ್ಲಿ ಆಗುತ್ತೆ, ಅದ್ರ ಕಿವಿಯಲ್ಲಿ ಹೇಳಿದ್ರೆ ಅದು ನೆರವೇರುತ್ತೆ ಅಂತ ಹೇಳಿ. ಈ ದೇವಾಲಯ ಬಂದು ಹೊಯ್ಸಳರ ಕಾಲದ್ದು, ಅವರೇ ನಿರ್ಮಾಣ ಮಾಡಿದ್ದು. ಹಾಗೆ ಇದು ನಮ್ಮ ಮನೆ ದೇವ್ರು ಕೂಡ. ನಾವಿಲ್ಲಿ ಬಂದಾಗ ಇಷ್ಟು ದೊಡ್ಡ ಗಂಧದ ಕಲ್ಲಲ್ಲಿ ಗಂಧ ತೆಯ್ಕೊಂಡು ಇಟ್ಕೊಳ್ಳೋದು ನಮ್ಮ ಸಂಪ್ರದಾಯ. ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನು ಯಾರು ಫಾಸ್ಟಾಗೆ ತೆಯ್ತಾರೆ ಅನ್ನೋದೇ ಒಂದು ಚಾಲೆಂಜಾಗಿ ಆಟ ಆಡ್ತಿದ್ವಿ. ಆ ಶಿವನ ಪಕ್ಕ ಹೇಗೆ ಪಾರ್ವತಿ ದೇವಿ ಪಕ್ಕದಲ್ಲೇ ಇರ್ತಾರೋ ಹಾಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ಪಕ್ಕ ಕೂಡ ಪಾರ್ವತಿ ದೇವಿ ದೇವಸ್ಥಾನ ಇದೆ. ನೀವು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿ ಪಾರ್ವತಿ ದೇವಿ ತಾಯಿನ ದರ್ಶನ ಮಾಡ್ಬೋದು. ನೀವಿಲ್ಲಿ ನೋಡ್ತಿರುವಂಥ ಎಲ್ಲ ಪ್ರತಿಮೆಗಳನ್ನು ಜಾತ್ರೆಗೆ ತೆಗಿತಾರೆ. ಈ ಕಾರ್ತಿಕ ಮಾಸದಲ್ಲೇ ಕೂಡ ಜೋರಾಗಿ ಜಾತ್ರೆ ನಡೆಯುತ್ತೆ. ಒಳ್ಳೆ ಮಿಷಿನ್ ಹತ್ರ ಆವಾಗ ಹೊಯ್ಸಳರ ಕಾಲದಲ್ಲಿ ಎಷ್ಟು ಒಳ್ಳೆ ಕೆತ್ತನೆಗಾರಿದ್ರು ಅಂದರೆ, ಕಲ್ಲು ಹೆಂಗಿದೆ ಅಂದರೆ ಇನ್ನೂ ಏನು ಶೈನಿಂಗ್ ಆಗಿತ್ತು ನೋಡೋದು. ಅಲ್ಲೇನಾ ಅಲ್ಲಿ ಇದು ನೋಡು. ಹಾಂ, ಅಲ್ಲಿ ಮೀನು ಟೈಪ್ ಇತ್ತು ನೋಡು. ಮೀನಿದೆ, ಕುದುರೆ ಇದೆ. ಆಮೇಲೆ ಇಲ್ಲಿ ಐತಲ್ಲ ಆ ದೇವರು ಐತೆ. ಇದು ಕಾರ್ತಿಕದಲ್ಲಿ ಅಲ್ಲಿ ಐತಲ್ಲ ಅದನ್ನ. ನಾವು ಕೂಡ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ. ದೇವಸ್ಥಾನ ಫುಲ್ ಆರಾಮಾಗಿ ದರ್ಶನ ಮುಗೀತು. ಇಲ್ಲಿ ನೀವು ನೋಡ್ತಿರ್ಬೋದು ಈ ಬಸವಣ್ಣಂದು 2 ಕೋಡ್ ಏನಕ್ಕೆ ಇಷ್ಟು ಚೂಪಾಗಿದೆ ಅಂತ ಅಂದರೆ, ಇಲ್ಲಿಂದ ನೀವು ಕೈ ಇಟ್ಕೊಂಡು ನೋಡಿದ್ರೆ ಆ ಮಲ್ಲಿಕಾರ್ಜುನ ಸ್ವಾಮಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ನಾನು ಅದನ್ನು ಟ್ರೈ ಮಾಡಿದೆ, ಬಟ್ ನನಗೆ ಕಾಣಲಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ಗಣಪತಿ ಮೂರ್ತಿಗೆ ಅಂತ ಒಂದು ಚಿಕ್ಕ ಗುಡಿ ಕಟ್ಟಿದ್ದಾರೆ. ಹಾಗೆ ನವಗ್ರಹಗಳನ್ನ ಸೇರಿ ಒಂದು ಗುಡಿ ಕಟ್ಟಿದ್ದಾರೆ. ನೀವಿಲ್ಲಿ ನವಗ್ರಹನ ಸುತ್ತಬೇಕು ಅಂದರೆ 9 ಗ್ರಹಕ್ಕೆ 9 ಸಲನೇ ಸುತ್ತಬೇಕು. 1 ಸಲ 3 ಸಲ ಎಲ್ಲ ಸುತ್ತಬಾರ್ದು ನಾನು ಕೇಳಿರೋ ಪ್ರಕಾರ. ನಾವು ಹೋಗಿ ಮಠ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಕರೆದು ಪೂಜಾರಿಗೆಲ್ಲ ಆಲ್ರೆಡಿ ಊಟ ಬಡಿಸಿದ್ರು. ಅಡುಗೆ ಎಲ್ಲ ರೆಡಿಯಾಗಿತ್ತು. ನಾವು ಕೂಡ ಕೂತ್ಕೊಂಡು ಊಟ ಮಾಡಿ ನೆಕ್ಸ್ಟ್ ನಾನು ಕೂಡ ಹಾಸನ್ಗೆ ಹೊರಡಬೇಕಿತ್ತು. ಹಂಗಾಗಿ ನಾನು ಕೂಡ ಇವ್ರಿಗೆಲ್ಲ ಬಾಯ್ ಹೇಳಿ ನಾನು ಹಾಸನ ಕಡೆ ಬಂದೆ. ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.